ಆತ್ಮೀಯ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರೇ, ನಮಸ್ಕಾರಗಳು. ಹುಟ್ಟು ಸಾವು ಸಹಜ. ಹುಟ್ಟಿದವರೆಲ್ಲರೂ ಸಹ ಹುಟ್ಟಿಗೆ ಸಾರ್ಥಕತೆಯನ್ನು ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಲಕ್ಷಕ್ಕೋ ಕೋಟಿಗೋ ಕೆಲವು ಮಂದಿ ತಮ್ಮ ಹುಟ್ಟಿನ ಜನ್ಮದ ಒಂದು ಸಾರ್ಥಕತೆಯನ್ನು ಪಡೀತಾರೆ. ಅದೇ ರೀತಿ ಇತಿಹಾಸ ಪುಟವನ್ನು ಸೇರ್ತಾರೆ. ಕೇವಲ 10 ವರ್ಷದ ಒಬ್ಬ ಬಾಲನಟ, ಭಾರತ ದೇಶದ ಅಂದಿನ ರಾಷ್ಟ್ರಪತಿಯಾಗಿರ್ತಕ್ಕಂಥ ಜ್ಞಾನಿ ಜೈಲ್ ಸಿಂಗ್ರವರು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಒಂದು ಮಗು 10 ವರ್ಷದ ಬಾಲಕನಿಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿರ್ತದೆ. ಆ ಮಗು ರಾಷ್ಟ್ರಪತಿಗಳ ಹತ್ರ ಹೋಗೋಕ್ಕೆ ತುಂಬ ಭಯಭೀತರಾಗಿರುತ್ತೆ. ತಕ್ಷಣ ಆ ಮಗುವನ್ನು ನೋಡಿದ ತಕ್ಷಣ ಎಲ್ಲರಿಗೂ ಒಂದು ರೀತಿಯ ರೋಮಾಂಚನ. ಇಷ್ಟು ಚಿಕ್ಕ ವಯಸ್ಸು, ಈ ರೀತಿಯ ಒಂದು ಮಗು ನೋಡಿದ್ರೆ ಈ ರೀತಿ ಸಾಮಾನ್ಯರಿಗಿಂತ ಸಾಮಾನ್ಯ ರೀತಿ ಕಾಣಿಸ್ತಾನೆ, ಯಾರು ಅಂತ. ಆವಾಗ ಅಲ್ಲಿ ಅಮಿತಾಬ್ ಬಚ್ಚನ್ ಅವರು ಕೂತಿರ್ತಾರಂತೆ. ಆವಾಗ ಅಮಿತಾಬ್ ಬಚ್ಚನ್ ಅವರು ಒಬ್ಬನ ಕೇಳ್ತಾರಂತೆ, ಏನು ಆ ಮಗು ಅಷ್ಟು ಚಿಕ್ಕ ವಯಸ್ಸಿಗೆ ಪ್ರಶಸ್ತಿ ತಗೊಳ್ತಾ ಇದೆಯಲ್ಲ, ಯಾರು ಅಂದಾಗ ಅವರು ಡಾಕ್ಟರ್ ರಾಜ್ಕುಮಾರ್ ಮಗ ಅಂತಂದ್ರಂತೆ. ಓ, ರಾಜ್ಕುಮಾರ್ ಮಗನ? ಕಲೆಗೆ ಅಂದರೆ ತಂದೆಗೆ ತಕ್ಕ ಮಗ ಅಂತ ಅವತ್ತಿನ ದಿನ, ಅಂದರೆ ರಾಷ್ಟ್ರ ಪ್ರಶಸ್ತಿ ಪಡೆದ ದಿವಸ ಅಮಿತಾಬ್ ಬಚ್ಚನ್ ಅವರು, ಈ ದೇಶ ಕಂಡಂತಹ ಮಹಾನ್ ನಟ ಅಮಿತಾಬ್ ಬಚ್ಚನ್ ಅವರು ಆ ಮಾತನ್ನು ಹೇಳ್ತಾರೆ. ಅವತ್ತಿನಿಂದ ಕೊನೆಯವರೆಗೂ ಸಹ ಅಮಿತಾಬ್ ಬಚ್ಚನ್ ಹಾಗೂ ಆ ಬಾಲನಟನ ಒಂದು ಸಂಬಂಧ ಅದೇ ರೀತಿ ಇರ್ತದೆ. ಅವರು ಯಾರು ಬೇರೆಯಲ್ಲ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಬೆಟ್ಟದ ಹೂವು ಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಒಬ್ಬ ಬಾಲನಟ. ಸ್ವತಃ ಭಾರತ ದೇಶದ ಚಿತ್ರರಂಗದ ಇತಿಹಾಸದಲ್ಲೇ ತಂದೆಯ ಜೊತೆಯಲ್ಲೇ ಮಗನೂ ಸಹ ಸ್ವತಃ ಹಾಡನ್ನು ಹಾಡುತ್ತಾ, ನರ್ತನವನ್ನು ಮಾಡುತ್ತಾ, ಅಮೋಘ ಅಭಿನಯವನ್ನು ನೀಡುತ್ತಾ, ಹಲವು ಸೂಪರ್ ಡೂಪರ್ ಚಿತ್ರಗಳಲ್ಲಿ ಕೋಟ್ಯಾಂತರ ಜನರ ಹೃದಯದಲ್ಲಿ ತನ್ನ ಭದ್ರವಾದ ಬುನಾದಿ ಕಟ್ಟಿಕೊಂಡಂತಹ ಆ ಮಹಾನಟನೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಎಂಬ ಒಂದು ದೊಡ್ಡ ಹಿಮಾಲಯದಷ್ಟು ಪರ್ವತದ ಒಬ್ಬ ಅದ್ಭುತ ಅಭಿನಯ ನೀಡತಕ್ಕಂಥ ಅಣ್ಣವರ ಜೊತೆಯಲ್ಲೇ ಸ್ವತಃ ತನ್ನ ತಂದೆಯನ್ನೇ ಶಿಷ್ಯ ಅನ್ನೋ ಒಂದು ಹಾಡುಗಳಲ್ಲಿ ಹೇಳ್ತಾರೆ, ಒಂದು ಫಿಲ್ಮ್ನಲ್ಲಿ. ಆ ರೀತಿ ಅದ್ಭುತ ಅಭಿನಯವನ್ನು ನೀಡಿ ಜನರ ಮನಸ್ಸನ್ನು ಸೂರೆಗೊಂಡಂತಹ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನಗುಮುಖದ ಸರದಾರ, ಸಂಕೋಚ ಸ್ವಭಾವ. ನಿಜವಾಗಿಯೂ ಮನುಷ್ಯನ ಹುಟ್ಟು ಸಾವು ಸಹಜ. ಈ ರೀತಿ ಪ್ರಪಂಚದಲ್ಲಿ ಇಷ್ಟೊಂದು ಜನ ಅಭಿಮಾನವನ್ನು ಗಳಿಸಿ ಒಂದು ಅವರ ಅಂತಿಮ ಯಾತ್ರೆಯಲ್ಲಿ ಸೇರಿದಂತಹ ಒಂದು ಜನ, ಆ ನೋವು, ಆ ಕಾರ್ಪಣ್ಯಗಳು, ಅಚ್ಚುತ್ತಿರ್ತಕ್ಕಂಥ ದೃಶ್ಯಗಳು ನಿಜಕ್ಕೂ ಹೃದಯ ವಿದ್ರಾವಕ. ಮಾರ್ಚ್ 17 ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ ಅವರ ಒಂದು ಜನ್ಮದಿನ. ಈ ಜನ್ಮದಿನವನ್ನು ಇಂದು ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಎಲ್ಲರೂ ಸಹ ಆಚರಣೆ ಮಾಡ್ತಾಯಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಏನು ಹೇಳಿದ್ರೂ ಸಾಲದು. ಅವರು ಕೊಟ್ಟಂತಹ, ಅಂದರೆ ಅವರು ನಟನೆ ಮಾಡಿದಂಥ ಚಲನಚಿತ್ರಗಳಲ್ಲಿ ಅವರು ಅಭಿನಯಿಸಿದ ಪಾತ್ರಗಳು ನಿಜ ಜೀವನಕ್ಕೆ ಹತ್ತಿರವಾಗಿದ್ದವು. ಅವಕ್ಕೆ ಜೀವವನ್ನು ತುಂಬಿದ್ರು. ಎಂಥವರೂ ಸಹ ಕುಟುಂಬದವರ ಜೊತೆ ಯಾವುದೇ ಅಂಜಿಕೆ ಇಲ್ಲದೆ ಅವರ ಚಲನಚಿತ್ರಗಳನ್ನ ವೀಕ್ಷಣೆ ಮಾಡ್ಬೋದಿತ್ತು. ಅವರು ಯಾವುದೇ ಒಂದು ದುಶ್ಚಟಗಳಲ್ಲಿ, ಅಂದರೆ ಅವರ ಚಲನಚಿತ್ರಗಳಲ್ಲಿ ದುಶ್ಚಟದ ಇದರ ರೀತಿ ಅಭಿಮಾನಿಗಳ ಮೇಲೆ ಅದು ಬೀಳುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಅವರು ಯಾವತ್ತೂ ಸಹ ಅಂದರೆ ಸಿಗರೇಟು ಸೇವನೆ, ತಂಬಾಕುವನ್ನು ಜಿಗಿಯುವುದು, ಇಂತಹ ಅತಿ ಹೆಚ್ಚು ಮಾರಕವಾದಂಥ ಪದಾರ್ಥವನ್ನು ತಿಂದು ಜನಗಳಿಗೆ ಅದು ಎಲ್ಲಿ ಅಭಿಮಾನಿಗಳು ಎಲ್ಲಿ ದಾರಿ ತಪ್ತಾರೆ ಎಂಬ ಒಂದು ಅಳುಕಿನಿಂದ ಅದರಿಂದ ದೂರ ಇದ್ದಂಥವರೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಸ್ವತಃ
ಒಬ್ಬ ಚಿತ್ರನಟ ತೀರಿಕೊಂಡಾಗ ದುಃಖ ಸಹಜ. ಆದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯೊಬ್ಬರು ಅಂದರೆ ಅಂದಿನ ದಿನ ಪುನೀತ್ ರಾಜ್ಕುಮಾರ್ ಅವರು ತೀರಿಕೊಂಡಾಗ ಸ್ವತಃ ಒಂದು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಯವರೇ ಆ ಅವರ ಮೃತದೇಹವನ್ನು ನೋಡುತ್ತಾ ಬಿಕ್ಕಿ ಬಿಕ್ಕಿ ಹೇಳುತ್ತಾ ಕಣ್ಣೀರಿಟ್ಟು ಕೊನೆಗೆ ಅವರಿಗೆ ಅರಿವಿಲ್ಲದಂತೆಯೇ ಅಂದರೆ ಅವರಿಗೆ ಎಷ್ಟು ರೀತಿ ಪ್ರೀತಿ ಇತ್ತು ಅನ್ನೋದಕ್ಕೆ ಸಾಕ್ಷಿ ಅವರ ಮೃತದೇಹಕ್ಕೆ ಮುಖ್ಯಮಂತ್ರಿಗಳು ಮುತ್ತನ್ನು ಇಡ್ತಾರೆ. ಅಂದರೆ ಬಸವರಾಜ ಬೊಮ್ಮಾಯಿಯವರು ಅವತ್ತು ಮುಖ್ಯಮಂತ್ರಿ. ಅವರ ನೋವನ್ನು ಹೇಳಿದ್ರೂ ತೀರ್ದು. ನಿಜಕ್ಕೂ ನಮ್ಮ ಕಣ್ಣು ಮುಂದೆ ಬೆಳೆದಂಥ ಹುಡುಗ ಇಷ್ಟು ದೈತ್ಯ ನಟನಾಗಿ ಬೆಳೆದು ಇಷ್ಟು ಬೇಗ ಹೊರಟು ಬಿಟ್ಟಲ್ಲ ಅನ್ನೋ ಒಂದು ಕೊರಗು ಅವತ್ತಿನ ದಿನ ಮುಖ್ಯಮಂತ್ರಿಗಳಿಗಿತ್ತು. ಯಾಕೆಂದರೆ ಅವರಿಗೂ ಸಹ ಮನುಷ್ಯತ್ವ ಅಲ್ವೇ. ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ದೇವರ ಉತ್ಸವಗಳು ನಡೀಲಿ, ಎಲ್ಲೆಲ್ಲೂ ಪುನೀತ್ ರಾಜ್ಕುಮಾರ್ ಫೋಟೋ ರಾರಾಜಿಸ್ತಾ ಇರ್ತದೆ. ಯಾವುದೇ ಹೋಟೆಲ್ಗಳಲ್ಲಿ ನೋಡಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ರಾರಾಜಿಸ್ತಾ ಇರುತ್ತೆ. ಇಂಥ ಒಂದು ಅದ್ಭುತ ಸ್ಥಾನವನ್ನು ಪಡೆದಂಥ ನಟ ಮತ್ತೊಬ್ಬನಿಲ್ಲ. ಅವರ ಮೃತದೇಹವನ್ನು ಬೆಳಗಿನ ಜಾವನೇ ಅವರ ಯಾತ್ರೆಯನ್ನು ಮುಂದುವರಿಸ್ತಾರೆ. ಕಾರಣ ಏನಪ್ಪ ಅಂತಂತಂದರೆ ಎಲ್ಲಿ ಅಭಿಮಾನಿಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ಸರ್ಕಾರನೇ ಬೆಳಗಿನ ಜಾವನೇ ಅವರ ಮೃತದೇಹದ ಮೆರವಣಿಗೆಯನ್ನು ನಡೆಸುತ್ತೆ. ನಿಜಕ್ಕೂ ಇದು ಎಂಥ ಅದ್ಭುತ ಅಲ್ಲವೇ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮಾಡಿದಂಥ ದಾನ ಧರ್ಮಗಳನ್ನು ಎಲ್ಲೂ ಸಹ ಹೇಳ್ಕೊಳ್ಳಿಲ್ಲ. ಅವರು ತೀರಿಕೊಂಡಾಗ ಮಾತ್ರ ಕೆಲವು ವಿಚಾರಗಳು ಈ ಹೊರಜಗತ್ತಿಗೆ ತಿಳಿತೆ ಹೊರತು ಅವರು ಮಾಡಿದಂಥ ಒಂದು ಸಾಮಾಜಿಕ ಸೇವೆಗಳನ್ನು ಅವರು ಎಲ್ಲೂ ಸಹ ಪ್ರಚಾರಕ್ಕೆ ಬೆಳೆಸ್ಕೊಳ್ಳಿಲ್ಲ. ಕೇವಲ ಚಿಕ್ಕ ವಯಸ್ಸಿನಲ್ಲೇ ಬಾಲನಟನಾಗಿ ಬೆಳೆದು ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಕೊನೆಗೆ ಮರಣೋತ್ತರ ರಾಜ್ಯ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿಯೂ ಸರ್ಕಾರ ನೀಡಿ ಗೌರವಿಸಿದೆ. ಅಷ್ಟು ಜನ ಅವರ ಹುಟ್ಟಿದಾಗ ನಗುನಗುತ್ತಾ ಯಾವ ರೀತಿ ಇದ್ದರು, ತೀರಿಕೊಂಡಾಗಲೂ ಸಹ ಅದೇ ರೀತಿ ನಗುನಗುತ್ತಾ ಮಲಗಿದ್ರು. ಮಾರ್ಚ್ 17 ಪುನೀತ್ ರಾಜ್ಕುಮಾರ್ ಈ ಜನ್ಮದಿನದ ಈ ಸಂದರ್ಭದಲ್ಲಿ ಅವರ ಒಂದು ವಿಶ್ಲೇಷಣೆಯನ್ನು ಮಾಡುವುದೇ ಒಂದು ದೊಡ್ಡ ಒಂದು ಪುಣ್ಯದ ಕೆಲಸ ಅಂತಲೇ ಹೇಳ್ಬೋದು. ನಿಜಕ್ಕೂ ಸಹ ಅವರ ಸಾಧನೆ ಅತ್ಯುತ್ತಮ. ಅವರು ಅವರು ಕೈಗೊಂಡಂತಹ ಹಲವಾರು ಕಾರ್ಯಗಳು ರೈತರ ಉತ್ಪನ್ನಗಳಿಗೆ ಅಂದರೆ ರೈತರ ಒಂದು ಉಸಿರಾಗಿರ್ತಕ್ಕಂಥ ನಂದಿನಿ ಹಾಲ್ಗೆ ಒಂದೇ ರೂಪಾಯಿ ಬಿಡುಗಾಸನ್ನು ತೆಗೆದುಕೊಳ್ಳದಂತೆ ಜಾಹೀರಾತನ್ನು ನೀಡಿದಂಥವ್ರು. ಹಲವು ಬಗೆಯ ಅಂದರೆ ಟಿ ವಿ ಶೋಗಳಲ್ಲಿ ಜನರನ್ನು ರಂಜಿಸ್ತವರು, ನಗಿಸ್ತವರು, ಅದೇ ರೀತಿ ಜೀವನದಲ್ಲಿ ಮನುಷ್ಯ ಯಾವ ರೀತಿ ಬಾಳಬೇಕು ಅಂತ ಹೇಳ್ಕೊಟ್ಟವರು, ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದರೂ ಸರಳತೆಯನ್ನು ಮೈಗೂಡಿಸ್ಕೊಂಡಂಥವರು ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ನಿಜವಾಗ್ಲೂ ಅತಿ ಚಿಕ್ಕ ವಯಸ್ಸಿನಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದು ಹಲವಾರು ರಾಜ್ಯ ಪ್ರಶಸ್ತಿಯನ್ನು ಪಡೆದು ಸರಳತೆಯ ಸಾಕಾರ ಮೂರ್ತಿಯಾಗಿ ಕೋಟ್ಯಾಂತರ ಹೃದಯವನ್ನು ಗೆದ್ದಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಜನ್ಮದಿನದ ಶುಭ ಸಂದರ್ಭದಲ್ಲಿ ನಿಜಕ್ಕೂ ಅವರ ಒಂದು ಸಾಧನೆ ಅತ್ಯುತ್ತಮ ಅಂತ ಹೇಳ್ತಾ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಟೀಮ್ ಮಲ್ಲಿಗೆರೆ ಎಂ ಬಿ ಲೋಕೇಶ್. ನಮಸ್ಕಾರಗಳು.